ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಗಿಡನ ನೋಡಿ ಇವಾಗ ಹೇಗೆ ಬಂದಿದೆ ನೋಡಿ. ಸ್ವಲ್ಪ ಚಿಗುರು ಬಂದಿದೆ. ಇವಾಗ ನೋಡಲಿಕ್ಕೂ ಒಂಥರ ಇವಾಗ ಖುಷಿ ಆಗುತ್ತೆ ನೋಡಿ. ಗಿಡ ಎಲ್ಲ ನೋಡಿ, ಇದೆಲ್ಲ ಹೊಸ ಗಿಡ. ಹೊಸ ಗಿಡಕ್ಕೆ ಯಾವ ಸಮಸ್ಯೆನೂ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಸ್ವಲ್ಪ ಹಳೆ ಗಿಡನೇ ಸ್ವಲ್ಪ ಎಷ್ಟು ಕೇರ್ ತಗೊಂಡ್ರು ಅದನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಪರವಾಗಿಲ್ಲ, ಒಂದು 2 ದಿನಕ್ಕಿಂತ ಈಚೆಗೆ ಸ್ವಲ್ಪ ಚಿಗುರೆಲ್ಲ ಬಂದಿದೆ ನೋಡಿ. ನಾನು ಔಷಧಿ ಸ್ಪ್ರೇ ಮಾಡಿದಾಗ ನಾನು ಬಾವಷ್ಟಿನ್ ಮತ್ತು 2-3 ಔಷಧಿ ಮಿಕ್ಸ್ ಮಾಡಿ ಹೊಡಿಲಿಕ್ಕೆ ಹೇಳಿದ್ರಲ್ಲ, ಅದೆಲ್ಲ 3 ಟ್ರಿಪ್ ಹೊಡೆದೆ. 3 ಟ್ರಿಪ್ ಹೊಡೆದಾಗಲೂ ಮಳೆ ಬಂದಿತ್ತು. ಹಾಗಾಗಿ ಔಷಧಿ ಹಾಕಿದ್ದಕ್ಕೆ ಏನೂ ಪ್ರಯೋಜನ ಆಗಿಲ್ಲ, ಅದೆಲ್ಲ ತೊಳ್ಕೊಂಡು ಹೋಗಿತ್ತು. ಇವಾಗ ನಾನೆಲ್ಲ ಕೈಯಲ್ಲೇ ಎಲ್ಲ ಚೂಟಿ ತೆಗೆದು ಎಲ್ಲ ಗಿಡ ಸ್ವಲ್ಪ, ಆ ಗಿಡ ಎಲ್ಲ ನೋಡಿ ಸ್ವಲ್ಪ ಇವಾಗ ಹಸಿರಾಗಿ ಬಂದಿದೆ ನೋಡಿ. ಎಷ್ಟು ಹಸಿರಾಗಿ ಬಂದರೂ ಗಿಡ ಚಿಗುರು ಬಂದ ಕೂಡಲೇ ಅಲ್ಲೇ ಚಿಗುರಿ ನೋಡಿ ಈ ಥರ ಆಗುತ್ತೆ ನೋಡಿ. ನಾನು ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಇವಾಗ ಕಮ್ಮಿ ನೆನಪು ಮಾಡಿದ್ದೆ. ಇದೇ ಥರ ಆಗೋದು ನೋಡಿ. ಈ ಗಿಡ ಆಗೋದೇ ಇದೇ ಥರ ನೋಡಿ. ಚಿಗುರು ಬಂದ ಕೂಡಲೇ ಅಲ್ಲೇ ಬಾಡಿ ಹೋಗುತ್ತೆ. ಬಾಡೋದು ಅಲ್ಲೇ ಎಗೆಸಾಯ್ತು. ಮತ್ತೆ ನೋಡಿ ಒಂದೊಂದು ಚುಕ್ಕೆ ರೋಗ ಹಾಗೆ ಇದೆ ಎಲ್ಲ. ನಾನು ಹೀಗೆ ಚೂಟಿತಾ ಇತ್ತು ದಿನ. ಕಸ ಇದು ಎಲೆಲ್ಲ ಉದುರು ಹೋಗುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಇಲ್ಲಾಂದರೆ ಮತ್ತೆ ಪುನಃ ರೋಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಈ ಗಿಡ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಎಲ್ಲ ಈ ಕಡೆ ಎಲ್ಲ ಚಿಗುರು ಬಂದಿದೆ ನೋಡಿ. ಮತ್ತು ಇದಕ್ಕೆ ನಾನು ಮತ್ತೇನು ಗೊಬ್ಬರ ಏನು ಹಾಕಲಿಲ್ಲ. ಇಷ್ಟೋ ತನಕ ಗೊಬ್ಬರ ಅದೇ ಫಸ್ಟ್ ಒಂದು ಸಲ ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದೆ ಬಿಟ್ಟರೆ ಇನ್ನೇನು ಹಾಕಲಿಲ್ಲ. ಮತ್ತು ಮೊಗ್ಗು ಸಹ ಜಾಸ್ತಿ ಸಿಗ್ತಾ ಇಲ್ಲ ಇವಾಗ. ಮೊಗ್ಗು ಅಂದರೆ ಇವಾಗ ನನಗೆ ಇವತ್ತು ಅಷ್ಟೇ ಮೊಗ್ಗು ಸಿಕ್ಕಿದ್ದು. 100 ಮೊಗ್ಗು ಸಿಕ್ಕುತ್ತೆ ಅಷ್ಟೇ. ಒಂದೊಂದು ಗಿಡದಲ್ಲಿ ಒಂದು 10 ಮೊಗ್ಗು ಸಿಗೋದು ಕಷ್ಟ, ಅಷ್ಟು ಕಮ್ಮಿಯಾಗಿದೆ ಮೊಗ್ಗು. ಇವಾಗ ಇಷ್ಟರೊಳಗೆ ನಮ್ಗೆ ಮೊಗ್ಗು ಸಿಗಬೇಕಿತ್ತು, ಸಿಗಲಿಲ್ಲ. ಇನ್ನು ನೋಡಬೇಕು. ಇವಾಗ ಸ್ವಲ್ಪ ಮಳೆ ಬರ್ತಾ ಇರುತ್ತಲ್ಲ, ಅದೇ ಹಾಗಾಗಿ ಗಿಡದಲ್ಲಿ ಸ್ವಲ್ಪ ಮೊಗ್ಗು ಕಮ್ಮಿ ಆಗಿರ್ಬೋದು ನೋಡಿ. ಇದೆಲ್ಲ ಹುಳ ತಿಂದಿದ್ದು ನೋಡಿ. ಹುಳಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಿದ್ರು. ಒಂದು ದಿನ ಮಳೆ ಬರಲಿಲ್ಲ, ಮತ್ತೆ ಪುನಃ ಮಳೆ ಬಂದು ನಿನ್ನೆ ರಾತ್ರಿ ಮಳೆ ಇದ್ದಿತ್ತು. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿದೆ. ಯಾಕಂದರೆ ಒಂದೊಂದು ದಿನ ಮಳೆ ಬರ್ತಾನೆ ಇತ್ತು. ಅದಕ್ಕೆ ನಾನು ವಿಡಿಯೋ ಮಾಡಲಿಕ್ಕೂ ಹೋಗಲಿಲ್ಲ. ಮತ್ತು ಗಿಡ ನೋಡಿದ್ರು ತುಂಬ ಬೇಜಾರಾಗ್ತಿತ್ತು. ನನ್ನ ಗಿಡದ ಬಗ್ಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮತ್ತು ನಾನು ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಸ್ವಲ್ಪ ವಿಡಿಯೋ ಮಾಡು ಅನಿಸ್ತು. ಯಾಕಂದರೆ ಗಿಡ ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ. ಅದೇ ಬಂದಿದ್ರು ಒಂದೊಂದು ಗಿಡಗೆ ಎಲ್ಲ ಸ್ವಲ್ಪ ಅಲ್ಲೇ ಚಿಗುರು ಬಂದು ಒಣಗೋದು ಅಷ್ಟೇ ಸಮಸ್ಯೆ ಇರೋದು ನೋಡಿ. ಈಗ ಚಿಗುರು ನಾವಿಲ್ಲಿ ಎಲೆ ಚೂಟಿ ತೆಗಿತಲ್ಲ, ಅಲ್ಲಿ ಒಣಗುತ್ತೆ ನೋಡಿ. ಒಣಗಬಾರ್ದು, ಅಲ್ಲೇ ಚಿಗುರು ಬರಬೇಕು ಅದು. ಮತ್ತು ಚುಕ್ಕೆ ರೋಗ ಎಲ್ಲ ಇದ್ದರೆ ನಾನೊಂದು ಕೈಯಲ್ಲೇ ತೆಗಿತೀನಿ, ಎಲ್ಲ ಕೈಯಲ್ಲೇ ತೆಗಿತೀನಿ. ಇವಾಗ ನೋಡಿ ಗಿಡ ಎಲ್ಲ ನಂದು ಹೊಸತೆಂತೂ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಹೊಸ ಗಿಡ ಸ್ವಲ್ಪ ಹಳೆ ಗಿಡನೇ ನೋಡಿ. ಸ್ವಲ್ಪ ಹಳೆ ಗಿಡ ನೋಡಿ, ಅಷ್ಟು ಮೊಗ್ಗಾಗೋ ಗಿಡದಲ್ಲಿ ಏನೂ ಮೊಗ್ಗು ಸಿಗ್ತಾ ಇರಲಿಲ್ಲ ನೋಡಿ. ಇದೆಲ್ಲ ಹಳೆ ಗಿಡ. ಒಂದು 15-25 ಗಿಡ ಹಳೆ ಗಿಡನೇ, ಮತ್ತೆಲ್ಲ ಸ್ವಲ್ಪ ಹೊಸ ಗಿಡ. ಅಂದರೆ ಮಣ್ಣಲ್ಲಿ ಈಗ ನಾವು ಈ ವರ್ಷ ತುಂಬ ಮಳೆ ಇರೋಕ್ಕೋಸ್ಕರ ಮಣ್ಣಲ್ಲಿ ಏನು ಅಂದರೆ ಗೊಬ್ಬರ ಹಾಕಿದ್ದು ಎಲ್ಲ ತೊಳ್ಕೊಂಡೋಗಿ ಖಾಲಿ ಮಣ್ಣಿನ ಅಂಶ ಮಣ್ಣಿದ್ದರೂ ಅದಕ್ಕೆ ಅದರಲ್ಲಿ ಫಲವತ್ತತೆ ಕೊಡುವಂಥದ್ದು, ಅದಕ್ಕೆ ಶಕ್ತಿ ಕೊಡುವಂಥದ್ದು ಏನೂ ಇಲ್ಲ ಮಣ್ಣಲ್ಲಿ. ಎಲ್ಲ ತೊಳ್ಕೊಂಡೋಗಿದೆ. ಹಾಗಾಗಿ ನಾನು ಇವತ್ತು ನನ್ನ ಗಿಡಕ್ಕೆ ನಾನು ಗೊಬ್ಬರ ಹಾಕುವ ಅಂದರೆ, ಏನಾದರೂ ಗೊಬ್ಬರ ತಂದು ಹಾಕುವ ಅಂದರೆ ಈ ಮಳೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಕಿದ್ದನ್ನೇ ಮಳೆ, ಆವತ್ತು ಮಳೆ ಬಂದು ತೊಳ್ಕೊಂಡೋಗಿ ಮತ್ತೆ ಬೆಳಿಗ್ಗೆ ಬಂದು ನೋಡೋ ಮತ್ತೆ ಬೇಜಾರು ಹೋಯ್ತಲ್ಲ ಹಾಕಿದ್ದೆಲ್ಲ ಅಂತೇಳಿ. ಮತ್ತು ನಾನು ಏನು ಹಾಕಲೇ ಇಲ್ಲ. ಬ್ಲಾಕಿಂಗ್ ಸ್ಟಾರು ಹಾಕಲಿಲ್ಲ, ಗೊಬ್ಬರನೂ ಹಾಕಿಲ್ಲ. ಗೊಬ್ಬರ ಈ ವರ್ಷ ನಾನು ಜೀವಾಮೃತ ಒಂದು ಸಲ ಮಾಡಿ ಹಾಕಿದ್ನಲ್ಲ, ಆವತ್ತಿಂದ ಗಿಡ ಅಷ್ಟು ಚೆನ್ನಾಗಿ ಚಿಗುರು ಬಂದಿಲ್ಲ. ಆವತ್ತು ನನಗೆ 2-3 ದಿನ ಬಿಟ್ಟು ಮಳೆ ಬಂದಿತ್ತು. ಅಂದರೆ ಹಾಕಿದ್ದ ದಿನ ಮಳೆ ಬರಲಿಲ್ಲ. ಜೀವಾಮೃತ ಹಾಕಿದ್ದಾಗ ಗಿಡ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ತುಂಬ ಲೇಟಾಗಿ ಚಿಗುರು ಬಂದಿದೆ. ಇಷ್ಟರೊಳಗೆ ನನಗೆ ಒಂದೂವರೆ ತಿಂಗಳಿಗಿಂತ ಈಚೆಗೆ ನನಗೆ ಸಿಕ್ಕುವುದೇ 100 ಮೊಗ್ಗಕ್ಕಿಂತ ಜಾಸ್ತಿ ಮೊಗ್ಗು ಸಿಗ್ತಾ ಇಲ್ಲ ನನಗೆ. ನಾನಂತೂ ಮಾರ್ಕೆಟಿಗೆಲ್ಲ ಕೊಡೋದಿಲ್ಲ. ನಾನು ದೇವ್ರ ಫೋಟೋಕ್ಕೆ ಹಾಕಿಬಿಡ್ತೀನಿ. ಎಲ್ಲ ಈ ಥರ ಆಗೋದು ನೋಡಿ. ಎಲ್ಲಲ್ಲೇ ಕಲರೆಲ್ಲ ಚೇಂಜ್ ಆಗುತ್ತೆ ನೋಡಿ. ಇದು ಅಲ್ಲೇ ಒಣಗಿದೆ ನೋಡಿ. ಚಿಗುರು ಬರುವುದಲ್ಲ, ಒಣಗು ಚಿಗುರು ಬಂದ ಕೂಡಲೇ ಅಲ್ಲೇ ಚಿಗುರು ಇದೆಯಲ್ಲ ಒಂಥರ ಇದು, ಅಲ್ಲೇ ಒಂಥರ ಕರಟಿ ಹೋಗುತ್ತೆ ಅಂದರೆ ಅಲ್ಲೇ ಕೆಂಪಾಗಿ ಚಿಗುರು ಬರುತ್ತಲ್ಲ. ಈ ಚಿಗುರು ಅಂದರೆ ಹೂ ಬರುತ್ತಲ್ಲ, ಮೊಗ್ಗು ಬರುವಾಗ ಅದು ನಾನೆಲ್ಲ ತೆಗೆದಿದ್ದೆ. ಹಿಂದಿನ ತೆಗೆದಕ್ಕೋಸ್ಕರ ಇವತ್ತು ಸಿಕ್ಕಿದ್ರೆ ತೋರಿಸ್ತೇನೆ. ಸಿಗಲಿಲ್ಲ ತೆಗೆದು ಹೋಗಿದ್ದೆ ನಾನು ಇನ್ನೂ. ಅದಲ್ಲೇ ಚಿಗುರು ಬಂದು ಕೂಡಲೇ ಅಲ್ಲೇ ಥರ ಕೆಂಪಗಾಗಿ ಎಲ್ಲ ಕರಟಿ ಹೋಗುತ್ತೆ. ಅದನ್ನು ನಾವು ಅಲ್ಲಿ
ಈ ಥರ ಹೀಗೆ ಮಾಡಿ ಕಟ್ ಮಾಡಿ ತೆಗೆದ್ರೆ ಆಯಿತು. ಇದು ಚೆನ್ನಾಗಿದೆ, ಕಟ್ ಮಾಡಲ್ಲ ನಾನು. ಈಗ ಚಿಗುರು ಇದರಲ್ಲಿ ಮೊಗ್ಗಾಗುತ್ತಲ್ಲ, ಮೊಗ್ಗಾಗೋ ಸುರಿನಲ್ಲಿ ಇಲ್ಲಿ ತನಕ ಕಲರ್ ಫುಲ್ ಚೇಂಜ್, ಒಣಗಿ ಹೋಗೋದು. ಆಮೇಲೆ ಇಲ್ಲಿ ನಾವು ಇಲ್ಲಿ ತನಕ ಕಟ್ ಮಾಡಿ ತೆಗೆದ್ರೆ ಪುನಃ ಚಿಗುರು ಬರುತ್ತೆ. ನೋಡಿ ಇದು ಹೊಸ ಗಿಡ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕ್ಕ ಚಿಕ್ಕ ಚಾಕ್ಲೇಟ್ ಡಬ್ಬದಲ್ಲಿ ನೆಟ್ಟಿದ್ದು ನಾನು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ, ಯಾವ ಸಮಸ್ಯೆನೂ ಇಲ್ಲ. ಇದೇ ಥರ ಗಿಡ ಇರಬೇಕು ನೋಡಿ. ಅದಕ್ಕೆ ನಾನು ಇವತ್ತು ರಾತ್ರಿ ತುಂಬ ಸ್ವಲ್ಪ ಮಳೆ ಇದ್ದಿತ್ತ, ನಾನು ಒಂದು ಇದು ಫರ್ಟಿಲೈಸರ್ ರೆಡಿ ಮಾಡಿ ಇಟ್ಟಿದ್ದೆ. ಮನೆಯಲ್ಲೇ ಇರುವಂಥದ್ದು, ನಾನು ಹೊರಗಡೆ ತಂದಿದ್ದಲ್ಲ, ಮನೆಯಲ್ಲೇ ಮಾಡಿದ್ದು. ಇದು ಏನಿಲ್ಲ, ಸ್ವಲ್ಪ ಈ ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರು, ನಾವು ಏನೇ ಬೇಳೆ ತೊಳೆದಿದ್ದು ನಮ್ಮದೀಗ ಈ ಕುಚ್ಚಲಕ್ಕಿ ನಾವು ಊಟ ಮಾಡೋ ಕುಚ್ಚಲಕ್ಕಿ ಅಲ್ವಾ. ಇದು ಒಂದು 3 ದಿನ ನಾವು ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲ ಹಾಗೆ ಇಟ್ಟಿದ್ದು ಕೂಡ ತುಂಬ ಹುಳಿ ಆಗುತ್ತೆ. ಇದು ಹುಳಿ ಆದಮೇಲೆ ನಮ್ಮ ಗಿಡಗಳಿಗೆ ಹಾಕ್ಬೋದು. ಗಿಡಗಳಿಗೆ ಹಾಕಿದರೆ ಒಂದು 5 ದಿನ ಇಟ್ಟಿದ್ರೆ ತುಂಬ ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದರೂ ಪರವಾಗಿಲ್ಲ, ಗಿಡಕ್ಕೆ ಸ್ಮೆಲ್ ಬಂದರೆ ಗಿಡಕ್ಕೇನೂ ತೊಂದರೆ ಇಲ್ಲ, ಇಲಿ ಎಲ್ಲ ಬರುತ್ತೆ ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ನಾವೀಗ ಔಷಧಿ ಎಲ್ಲ ಸ್ಪ್ರೇ ಮಾಡುತ್ತಲ್ಲ, ಅದು ತುಂಬ ಸ್ಮೆಲ್ ಇರುತ್ತೆ ಅದು. ಇದು ಹಾಗೆ ಈಗ ನಾನು ಮಾಡಿಟ್ಟು 5 ದಿನ ಆಗಿದೆ. ಇದು ಮಾಡಿಟ್ಟು 3ನೇ ದಿನಕ್ಕೆ ಹಾಕಬೇಕಿತ್ತು, ಹುಳಿ ಆದ ಕೂಡಲೇ ಹಾಕ್ಬೋದು. 5 ದಿನ ಅಂದರೆ ಸ್ವಲ್ಪ ಸ್ಮೆಲ್ ಬರಲಿ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ತೊಳೆದಿದ್ದು ಬೇಳೆ ತೊಳೆದಿದ್ದು ನೀರು ಸ್ವಲ್ಪನೂ ವೇಸ್ಟ್ ಮಾಡಬೇಡಿ. ಗಿಡಗಳಿಗೆ ಒಂದೊಂದು ಒಂದು ಅರ್ಧ ಲೀಟ್ರು ಹಾಕಿದರೂ ಸಾಕು. 1 ಲೀಟ್ರ್ ಹಾಕಬೇಕಂತೇಳಿ ಇಲ್ಲ, ಅರ್ಧ ಲೀಟ್ರ್ ನೀರು ಹಾಕೋದು ಬೇಡ. ಇಷ್ಟು ಇದೀಗ ತೆಳ್ಳಗಿದೆ ನೋಡಿ. ಇದು ಇವತ್ತು ಒಂದು 15-20 ಗಿಡಕ್ಕೆ ಹಾಕಿದರೆ ಮತ್ತೆ ಇನ್ನು 1 ವಾರ ಬಿಟ್ಟು ಮತ್ತೆ ಹಾಗೆ ನಾವು ರೆಡಿ ಮಾಡಿ ಅಕ್ಕಿ ಬೇಳೆ ತೊಳೆದಿದ್ದು ನೀರೆಲ್ಲ ಒಟ್ಟು ಹಾಕಿ ಅಂದರೆ ಎಲ್ಲ ಒಟ್ಟು 3 ದಿನಕ್ಕೆ ಹುಳಿ ಆಗುತ್ತೆ ಅದು. ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿದರೂ ಪರವಾಗಿಲ್ಲ. ಈಗ ಅಕ್ಕಿ ಬೇಳೆ ತೊಳೆದಿದ್ದ ನೀರಿಗೆ ಸ್ವಲ್ಪ ಮಜ್ಜಿಗೆ ಹಾಕಿದರೆ ಸ್ವಲ್ಪ ಹುಳಿ ಬರುತ್ತಲ್ಲ, ಆವಾಗ ಗಿಡಕ್ಕೆ ತುಂಬ ಒಳ್ಳೆಯದು, ಗಿಡದ ಬೇರಿಗೆಲ್ಲ ತುಂಬ ಒಳ್ಳೆಯದು. ಅದನ್ನು ಹಾಕಿದರೆ ಆಯಿತು. ಇವತ್ತು ನಾನು ಹಾಕಿದೆ, ಈಗ ಹಾಕ್ತಿಲ್ಲ, ಸಂಜೆ ಹೊತ್ತಲ್ಲಿ ಹಾಕ್ತೀನಿ. ಯಾಕಂದರೆ ರಾತ್ರಿ ಮಳೆ ಇದ್ದಿತ್ತು, ಮಳೆ ಇರೋಕ್ಕೋಸ್ಕರ ನೋಡಿ ಬುಡ ಎಲ್ಲ ಒದ್ದೆ ಇದೆ ನೋಡಿ. ಇವಾಗ ಹಾಕಿದರೆ ನೋಡಿ ಎಲ್ಲ ಕೆಳಗಡೆ ಹೋಗುತ್ತೆ, ಅದು ಪಾಟಲ್ಲಿ ಎಲ್ಲ ಕೆಳಗೆ ಹೋಗುತ್ತೆ ನೋಡಿ. ತುಂಬ ಒದ್ದೆ ಇದೆ ನೋಡಿ. ರಾತ್ರಿ ಎಲ್ಲ ಮಳೆ ಇದ್ದಿತ್ತು, ಇಲ್ಲೆಲ್ಲ ಬಿದ್ದಿದೆ ನೋಡಿ ಎಲೆ ಎಲ್ಲ. ಈ ಥರ ಎಲೆ ಎಲ್ಲ ಬಿದ್ದರೆ, ರೋಗ ಬಂದಿದ್ದು ಎಲೆ ಎಲ್ಲ ಬಿದ್ದರೆ ತೆಗಿಬೇಕು ನೋಡಿ ಫ್ರೆಂಡ್ಸ್. ಇದನ್ನು ಒಂದ್ಸಲ ಅಲ್ಲ, ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಅಕ್ಕಿ ಬೇಳೆ ತೊಳ್ತೀರ. ಅದ್ರ ನೀರು ವೇಸ್ಟ್ ಮಾಡಬೇಡಿ, ಗಿಡಗಳಿಗೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ನಾನು ಹಿಂದಿನ ವರ್ಷ ಹಾಕಿದ್ದೆ, ನನ್ನ ಗಿಡ ಚೆನ್ನಾಗಿ ಚಿಗುರು ಬಂದಿತ್ತು. ನಾನು ವೀಡಿಯೋ ಹಾಕಲಿಲ್ಲ ನಾನು. ಈ ವರ್ಷ ನಾನು ವೀಡಿಯೋ ಮಾಡಿದ್ದೆ. ನಾನು ಮೊನ್ನೆನೇ ವೀಡಿಯೋ ಮಾಡಿ ಹಾಕಬೇಕಂತೇಳಿ ಮಾಡಿದ್ದೆ. ಮೊನ್ನೆ ಹಾಕಲಿಕ್ಕೆ ಅದೇ ಹೇಳಿದ್ದು ನಾನು, ಒಂದು 2 ದಿನ ಬಿಟ್ಟು ವೀಡಿಯೋ ಮಾಡಲಿಕ್ಕೆ. ಮಳೆ ಎಷ್ಟೊತ್ತು ನೋಡಿದರೂ ಮಳೆ ಆಗ್ತಾ ಇರುತ್ತೆ. ನಾವು ಈಗ ಸಂಜೆ ಹೊತ್ತಲ್ಲಿ ನೋಡಿದರೆ ತುಂಬ ಮಳೆ ಆಗುತ್ತೆ, ಬೆಳಿಗ್ಗೆ ನೋಡಿದರೆ ಮತ್ತೆ ಮಳೆ ಬರೋ ಚಾನ್ಸ್ ಇದೆ ಅನಿಸು. ಆ ಥರ ಬಿಸಿಲಿರುತ್ತೆ, ಅದು ತುಂಬ ಬಿಸಿಲು. ಆ ಥರ ಬಿಸಿಲಿದ್ರೆ ನಮ್ಮ ಗಿಡಗಳಿಗೆ ಏನು ಹಾಕೋಕ್ಕೂ ಭಯ ಆಗುತ್ತೆ, ಹಾಕ್ಲಿಕ್ಕೆ ಆಗುವುದಿಲ್ಲ. ಇದೆಲ್ಲ ಗಿಡನೂ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇಲ್ಲೆಲ್ಲ ಚಿಗುರು ಬರ್ತಾ ಕೆಲವು ಗಿಡದಲ್ಲಿ ನೋಡಿ, ಇಲ್ಲೇ ಒಣಗ್ತಾ ಇತ್ತು ನೋಡಿ. ಮುಟ್ಟಿದ್ರೆ ಉದುರು ಹೋಗುತ್ತೆ ಅದು. ಮತ್ತು ಸ್ವಲ್ಪ ಮಣ್ಣಲ್ಲಿ ನಮಗೆ ಈಗ ಮಣ್ಣಲ್ಲಿ ಏನೂ ಇಲ್ಲ, ಅದರಲ್ಲಿ ಪೌಷ್ಟಿಕಾಂಶ ಅಂದು ಏನೂ ಇಲ್ಲ. ಅದು ಎಲ್ಲ ಮಳೆ ಬಂದು ಈ ವರ್ಷ ಅಷ್ಟು ಮಳೆ ಇದೆಯಲ್ಲ, ಎಲ್ಲ ತೊಳ್ಕೊಂಡು ಹೋಗಿದೆ. ನಾವು ಇನ್ನು ಅದನ್ನು ಅದಕ್ಕೆ ಗೊಬ್ಬರ ಮತ್ತು ನೆಕ್ಸ್ಟಿಗೆ ಸುಡುಮಣ್ಣು ಮಾಡಿ ಹಾಕಬೇಕು. ಯಾವುದು ಹಾಕಲಿಲ್ಲ ಅಂದರೂ ಸುಡುಮಣ್ಣಂತೂ ಮಾಡಿ ಹಾಕಲೇಬೇಕು. ಸುಡುಮಣ್ಣು ಹಾಕಿದರೆ ಗಿಡಕ್ಕೆ ತುಂಬ ಒಳ್ಳೆಯದು. ಎಲ್ಲ ಇದಕ್ಕಿಂತ ಅದು ಎಲ್ಲ ಗೊಬ್ಬರಕ್ಕಿಂತಲೂ ಅದು ಹಾಕಿದರೆ ಗಿಡದ್ದು ಬೇರಿಗೆಲ್ಲ ತುಂಬಾ ಒಳ್ಳೆಯದು. ಅದನ್ನಂತೂ ನಾವು ಮಾಡಿ ಹಾಕಲೇಬೇಕು. ವರ್ಷಕ್ಕೆ ಒಂದ್ಸಲ ಆದರೂ ಮಾಡಿ ಹಾಕಿ. ತುಂಬ ಮಾಡಿ ಇಟ್ಕೊಂಡ್ರೂ ಪರವಾಗಿಲ್ಲ, ಮಾಡಿ ಇಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ರೆ ನಾವು ಈಗ 2-3 ತಿಂಗಳಿಗೆ ಒಂದ್ಸಲ ಗಿಡಕ್ಕೆ ಹಾಕಿದರೆ ಗಿಡಕ್ಕೆ ರೋಗ ಎಲ್ಲ ಕಮ್ಮಿ ಆಗುತ್ತೆ ಸ್ವಲ್ಪ. ಮತ್ತು ನೋಡಿ ಗಿಡ ಇದು ಹಳೆ ಎಲೆ ಎಲ್ಲ ಉದುರು ಹೋಗಿದ್ಮೇಲೆ ಹೊಸ ಎಲೆ ಬರ್ಬೋದು. ಆದರೆ ಗಿಡದಲ್ಲಿ ನೋಡಿ ತುಂಬ ಎಲೆ ಕಮ್ಮಿ ಇದ್ದರೂ ಪರವಾಗಿಲ್ಲ, ಮೊಗ್ಗಾದರೂ ಆಗಬೇಕಲ್ಲ. ಮೊಗ್ಗು ಸ್ವಲ್ಪ ಕಮ್ಮಿನೇ ಈ ವರ್ಷ. ನಾನು ಹಿಂದಿನ ವರ್ಷ ಮೊಗ್ಗಾಗಿದ್ದು ನೋಡಿ, ಈ ವರ್ಷ ನನಗೆ ತುಂಬ ಮೊಗ್ಗು ಸಿಗುತ್ತೆ. ಹೇಳಲಿಕ್ಕಾಗೋದಿಲ್ಲ. ಇನ್ನು ಇವಾಗ ಮಳೆಗಾಲ ಇನ್ನೂ ಮುಗಿಲಿಲ್ಲ. ಮಳೆಗಾಲ ಮುಗಿದ ಮೇಲೆ ಚೆನ್ನಾಗಿ ಬರ್ಬೋದು. ಇದು ತುಂಬ ಹಳೆ ಗಿಡ ಇದೆ, ತುಂಬ ಅಂದರೆ ತುಂಬಾ ಹಳೆ ಗಿಡ. ಯಾಕಂದರೆ 5 ವರ್ಷ
4-5 ವರ್ಷ ಆಗಿರ್ಬೋದು ಇದು. ನಾನು ಕೆಳಗಡೆ ಇದ್ದಿದ್ದನ್ನು ಮೇಲೆ ತಂದು ಹಾಕಿದ್ದು. ನನಗೆ ಯಾರು ಮಲ್ಗೆ ಗಿಡ ನಡಿ ಅವ್ರ ಮನೆಯಲ್ಲಿ ಮಲ್ಗೆ ಗಿಡ ಇದೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ. ಅವ್ರು ನೀವು ನಡಿ ಅಂತಲೇ ಒಂದು 5 ಗಿಡ ಕೊಟ್ಟಿದ್ರು. 5 ಗಿಡ ಕೊಟ್ಟಿದ್ರು. ನಾನು ಕೆಳಗಡೆ ನಮ್ಮ ತೆಂಗಿನ ಮರ ಇದೆಯಲ್ಲ ಅಲ್ಲಿ ಕೆಳಗಡೆ ಎಲ್ಲ ಹಾಕಿದೆ. ಅದು ಮರದ್ದು ಇದು ಗರಿಯೆಲ್ಲ ಬಿದ್ದು, ತೆಂಗಿನ ಗರಿಯೆಲ್ಲ ಬಿದ್ದು ಎಲ್ಲ ಕಟ್ಟಾಗಿ ಹೋಗ್ತಾ ಇತ್ತು. ಆಮೇಲೆ ನಾನೊಂದು 10 ಗಿಡ ತಂದ ಮೇಲೆ ಇದನ್ನೆಲ್ಲ ತಂದು ಮೇಲೆ ಇಟ್ಕೊಂಡೆ. ನಾನೊಂದು 5 ಗಿಡನೂ ಸಿಕ್ಕಿಲ್ಲ, ಒಂದು 2-3 ಗಿಡ ಸಿಕ್ಕಿತ್ತು ಅಷ್ಟೇ. ಒಂದು ಹೊಸ ಗಿಡ ಎಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಯಾವುದೂ ಸಮಸ್ಯೆ ಇಲ್ಲ. ಇವಾಗ ಎಲ್ಲ ಟ್ರಿಮ್ ಮಾಡಿದ್ಮೇಲೆ ಎಲ್ಲ ನೋಡಿ ಸ್ವಲ್ಪ ಉದ್ದಕ್ಕೆ ಬಂದಿದೆ. ಉದ್ದಕ್ಕೆ ಬಂದರೂ ಪರವಾಗಿಲ್ಲ. ನಾನೀಗ ಮೊಗ್ಗಾಗಿ ಮುಗ್ದ ಮೇಲೆ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿದರೆ ಮತ್ತೆ ಹಾಗೆ ಬುಷ್ ಆಗಿ ಬರುತ್ತೆ ನೋಡಿ. ಅದರಲ್ಲೆಲ್ಲ ಸ್ವಲ್ಪ ಹೊಸ ಗಿಡದಲ್ಲೇ ನನಗೆ ಮೊಗ್ಗು ಸಿಕ್ಕಿತ್ತು. ನಾವು ಅಷ್ಟು ಔಷಧಿ ಎಲ್ಲ ಸ್ಪ್ರೇ ಮಾಡುತ್ತಲ್ಲ ಹುಳಕ್ಕೆ, ಇಲ್ಲಿ ನೋಡಿ ಇದೆಲ್ಲ ಹುಳ ತಿನ್ಕೊಂಡು ಹೋಗುತ್ತೆ ನೋಡಿ. ಇದರಲ್ಲಿ ಸಿಗೋದೇ ಇಲ್ಲ ನೋಡಿ. ಅದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ, ಒಂದು ಎಲೆ ಬಿಟ್ಟು ಇಷ್ಟು ಕಟ್ ಮಾಡಿದರೆ ಆಯಿತು. ಇದನ್ನು ತೆಗೆದು ದೂರ ಬಿಸಾಕಿ ನಾವು ಇದನ್ನು ಬುಡಕ್ಕೆ ಹಾಕಿದ್ರೆ ಆಯಿತು. ಎಲೆನ ಅಲ್ಲೇ ಗೊಬ್ಬರ ಆಗುತ್ತಲ್ಲ. ಓಕೆ, ಮತ್ತು ನೋಡಿ ಫ್ರೆಂಡ್ಸ್, ನೀವು ಅಕ್ಕಿ ಬೇಳೆ ತೊಳೆದಿದ್ದ ನೀರು ಯಾವತ್ತೂ ವೇಸ್ಟ್ ಮಾಡಬೇಡಿ. ನಮ್ಮ ಗಿಡಗಳಿಗೆ ಎಲ್ಲ ಗಿಡಕ್ಕೂ ಆಗುತ್ತೆ. ಈ ಗಿಡಕ್ಕೆ ಅಂತೇಳಿ ಎಲ್ಲ ಗಿಡಕ್ಕೂ ಹಾಕ್ಬೋದು. ಎಲ್ಲ ಗಿಡ, ಮಲ್ಗೆ ಗಿಡ ಅಂತೇಳಿ ಅಲ್ಲ, ಎಲ್ಲ ಗಿಡನೂ ಯಾವ ಗಿಡಕ್ಕೆ ಹಾಕಿದ್ರು ಗಿಡ ಮಾತ್ರ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಯಾವ ಸಮಸ್ಯೆನೂ ಬರೋದಿಲ್ಲ. ನಾವು ಹಾಕಿದರೆ ಬೇಳೆ ತೊಳೆದಿದ್ದು ಅಕ್ಕಿ ತೊಳೆದಿದ್ದು ನೀರು ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಒಬ್ಬರು ನನಗೆ ಹೇಳಿದರು. ಆವತ್ತಿಂದ ನಾನು ಅದೇ ಮಾಡ್ತಾಯಿದ್ದೆ. ನಾನು ಇನ್ನೊಂದು ನೋಡಿ, ಏನೋ ಒಂದು ಇದರಲ್ಲಿ ಇದು ಹೊಸತಲ್ಲ, ಹಳೆ ಗಿಡನೇ. ಸ್ವಲ್ಪ ಮಣ್ಣೆಲ್ಲ ತಗೊಂಡು ಬಂದು ನಾನು ರಿಪೋರ್ಟ್ ಮಾಡಿದೆ. ಇದರಲ್ಲಿ ಪಾಟ್ ಒಡೆದೋಗಿತ್ತು, ಚಿಕ್ಕ ಪಾಟ್ ಒಡೆದೋಗಿತ್ತು. ಅದಕ್ಕೆ ನಾನು ಮಣ್ಣು ಸ್ವಲ್ಪ ಹಾಕಿ ಅದನ್ನು ನಟ್ಟು ಅದರಲ್ಲೇ ಒಂದು ಏನು ಸೌತೆಕಾಯಿ ಗಿಡ ಉಟ್ಕೊಂಡಿದೆ ನೋಡಿ. ಇದನ್ನು ತೆಗೆದು ಬೇರೆ ಪಾಟಿಗೆ ಹಾಕಿದರೆ ಚೆನ್ನಾಗಿ ಬರ್ಬೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇದು ಗಿಡ ಚೆನ್ನಾಗಿದೆ, ಸ್ವಲ್ಪ ಅಂದರೆ ಇದು ನಾವು ಗೊಬ್ಬರ ಎಲ್ಲ ಹಾಕ್ತಾ ಇಲ್ಲಲ್ಲ, ಅದಕ್ಕೆ ಕಲರೆಲ್ಲ ಚೇಂಜ್ ಆಗಿದೆ, ಫುಲ್ ಚೇಂಜ್ ಆಗಿದೆ ನೋಡಿ. ನಾನು ಪುನಃ ಟ್ರಿಮ್ ಮಾಡಬೇಕಂತೇಳಿ ಮಾಡಿದೆ. ಗಿಡದಲ್ಲಿ ಮೊಗ್ಗಾಗಲಿಲ್ಲ, ಚಿಗುರು ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಫುಲ್ ಕಟ್ ಮಾಡಬೇಕಂತೇಳಿ ಮಾಡಿದ್ದೆ. ಅಷ್ಟರೊಳಗೆ ಇದು ಗಿಡ ಇವಾಗ ನೋಡಿ, ಇವಾಗ ಚೆನ್ನಾಗಿ ಚಿಗುರು ಬಂದಿದೆ. ಇವಾಗ ಕಟ್ ಮಾಡೋದಿಲ್ಲ. ನನ್ನ ಮೊಗ್ಗಾದ ಕೂಡಲೇ ಎಲ್ಲ ಹೀಗೆ ಚೂಟಿ ಎಲ್ಲ ತೆಗಿತೀನಿ. ಅಲ್ಲಿ ಬುಷಾಗಿ ಬರುತ್ತೆ ಗಿಡ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.